ನೆನಪಿಸಿಕೊಳ್ಳಿ ಶ್ರೀ ಶ್ರೀನಿವಾಸ ಆಶ್ರಮ ನಮಸ್ಕಾರಗಳು. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜವಹಮಮೇಜಂ ಧೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಿರಃ ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿ ವರದೆ ವಿಸ್ತಾರಿಕೋ ಸಂತತಿಃ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾದಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ದೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸನೆ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती स मम वचसि निधत्तां सन्निधिं मानसे च रमानिवासोचितवास भूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणग्दान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्यानदलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपद्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 148ನೇ ಸುಧಾಮೂಲ. ಈಗ ಮೊದಲನೇ ವಾಕ್ಯ ಇಲ್ಲೇನಿದೆ ಚೈತೀರ್ಥರದು, ಆದ್ರಿಂದ ನಮಗ್ ಗೊತ್ತಾಗುತ್ತೆ ಮುಂದೆ ಆಚಾರ್ಯರೇನ್ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಪ್ರಕಾರಾಂತರೇಣ ಆತ್ಮಸ್ವರೂಪೇ ಜಿನವಚನ ಸ್ಖಲನಂ ದರ್ಶಯತಿ. ಇನ್ನೊಂದು ವಿಷಯದಲ್ಲಿ ತಪ್ಪಾಗಿ ಹೇಳಿದಾನೆ ಜಿನ. ಯಾವ ವಿಷಯದಲ್ಲಿ? ಆತ್ಮಸ್ವರೂಪ ಜೀವನ ಬಗ್ಗೆ ಹೇಳ್ತಾ ಒಂದ್ ತಪ್ಪನ್ನು ಹೇಳಿದ್ದಾರೆ. ಏನ್ ತಪ್ಪನ್ನು ಹೇಳಿದ್ದಾರೆ, ಎಲ್ಲಿ ಎಡವಿದ್ದಾರೆ ಅಂತಂದ್ರೆ ಆನಂದಮೇವ ಚ ನ ಮನ್ಯತೆ ಪುತ್ಕಲಂ ಸಹ ಅಂತೆ. ಆನಂದವನ್ನೇ ಒಪ್ಲಿಲ್ಲ ಅಂತ ಬಂತು. ಆನಂದ ಒಪ್ಲಿಲ್ಲ ಅಂದ್ರೆ ಜೀವರಿಗೆ ಆನಂದ ಇಲ್ಲ ಅಂತ ಹೇಳಿದ, ದುಃಖನೇ ಇರತ್ತೆ ಅಂತ ಒಪ್ಪಿದಾನ. ಹೇಗೆ ಅಂದ್ರೆ ಅದನ್ನ ಬಿಡಿಸ್ತಾ ಹೋಗ್ತಾರೆ. ಇಲ್ಲೂ ಈ ಅನುವ್ಯಾಖ್ಯಾನದಲ್ಲಿ ನಮನ್ಯತೆ ಪುತ್ಕಲಂಚ ಅಂತಿದೆಯಲ್ಲ, ಅಲ್ಲಿ ಎಸ್ ಅನ್ನ ಹಾಕೊಳ್ಬೇಕು ಒಂದ್ ಪ್ರಕಾರ, ಇದೊಂದು ಸರಿ ಬೇಕಾಗಿಲ್ಲ. ಎರಡು ತರ ಪಾಠ ಇದೆ. ನಮನ್ಯತೆ ಅಪುದ್ಗಲಂ ಅಂತಾನೂ ಆಗ್ಬಹುದು, ನಮನ್ಯತೆ ಪುದ್ಗಲಮು ಆಗ್ಬಹುದು. ಈ ಎರಡೂ ಪ್ರಕಾರವಾಗಿ ಜಯತೀರ್ಥರು ವಿವರಣೆ ಮಾಡ್ತಾರೆ. ಅತ್ರಾಪಿ ಅಪುದ್ಗಲ ಪುದ್ಗಲ ಶಬ್ದಾಭ್ಯಾಂ ಆತ್ಮ ಉಚ್ಯತೆ. ಹಿಂದಿನಂತೆ ಹಿಂದೆ ಇದೇ ತರ ಶಬ್ದ ಬಂತು. ಅಲ್ಲಿ ಹೇಗೆ ಅಪುದ್ಗಲ ಅನ್ನೋ ಶಬ್ದಕ್ಕೆ ಆತ್ಮ ಅಂತ ಅರ್ಥ, ಪುದ್ಗಲ ಅನ್ನೋ ಶಬ್ದಕ್ಕೂ ಆತ್ಮ ಅಂತ ಅರ್ಥ. ಅದು ಹೇಗೆ? ನವೀನ ಜೈನರು, ಜರದ್ ಜೈನರು ಅಂದ್ರೆ ಹಿಂದಿನವರು, ಈಗಿನ ಜೈನರು. ಈ ತರ ಈಗಿನವರು ಅಂದ್ರೆ ಈ ಶತಮಾನದವರು ಅಂತ ಅರ್ಥ ಅಲ್ಲ. ಹಿಂದೆ ತುಂಬಾ ಹಿಂದಿನ ಕಾಲ ಋಷಿ ಮುನಿಗಳಿರ್ತಾರೆ, ಅವ್ರದೊಂಥರ. ಅದರಲ್ಲಿ ಜೈನ ಮುನಿಗಳು ಇರ್ತಾರೆ ಕೆಲವರು, ತುಂಬಾ ಹಿಂದಿನವರು, ಅವರು ಜರದ್ ಜೈನರು ಅಂತ. ಆಮೇಲೆ ಮಧ್ಯದ ನಮಗ ಹೋಲಿಸಿದ ಈಗ ಇತ್ತೀಚಿನವರೆಲ್ಲ ಒಂದು 500, 600, 800 ವರ್ಷದ ಕೆಳಗಡೆ ಇರೋರೆಲ್ಲ ನವ್ಯ ಜೈನರು ಅಂತ, ಅವರೇ ಇತ್ತೀಚಿನವರು. ಅದಕ್ಕಿಂತ ತುಂಬಾ ಹಳಬ್ರಿದ್ರು. ಅಂತೂ ಈ ಎರಡು
ಜೈನ ಮತದ ಪ್ರಕಾರ ಇಲ್ಲಿ ಅಪುದ್ಗಲ ಅನ್ನೋ ಶಬ್ದಕ್ಕೂ ಆತ್ಮ ಅಂತ ಅರ್ಥ, ಪುದ್ಗಲ ಅನ್ನೋ ಶಬ್ದಕ್ಕೂ ಆತ್ಮ ಅಂತ ಅರ್ಥ. ಸರಿ, ಇದಿರ್ಲಿ. ಈಗೇನೀಗ ನೋಡಿ, ತತ್ವವಿಧ ಆತ್ಮಾನಂ ಆನಂದಮೇವ ಆನಂದೇನ ಅತ್ಯಂತ ಅಭಿನ್ನಂ ಮನ್ಯಂತೆ. ತತ್ವವಿಧ ಮೊದಲು ನಮ್ಮ ಸಿದ್ಧಾಂತ ಹೇಳ್ತಾರೆ. ಈಗ ತತ್ವವಾದ ಅಂತ ಕರೀತಾರೆ ದ್ವೈತ ಸಿದ್ಧಾಂತಕ್ಕೆ. ದ್ವೈತವಾದ, ತತ್ವವಾದ ಅಂತೆಲ್ಲ. ಈ ತತ್ವವಾದ ಯಾಕೆ ಕರೆಯೋದು ಈ ತರ ಅಂದ್ರೆ, ತತ್ವ ಅಂದ್ರೆ ಅನಾರೋಪಿತಂ ತತ್ವಂ ಅಂತ ಇದೆ. ಇದಾವೆ ತತ್ವ ಸಂಖ್ಯಾನ, ತತ್ವ ವಿವೇಕ ಅಂತ ಆಚಾರ್ಯರ ಗ್ರಂಥ ಇದೆ. ಅಲ್ಲೆಲ್ಲ ತತ್ವ ಅನ್ನೋ ಶಬ್ದಕ್ಕೆ ಅರ್ಥ ಬೆಳೆಸಿರ್ತಾರೆ. ಅನಾರೋಪಿತಂ ಅಂದ್ರೆ ಯಾವುದು ನಿಜವಾಗಿದೆಯೋ. ಹೇಗೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅಂತ ನಾವು ನೋಡ್ಲಿಲ್ಲ ಇಡೀ ಜಗತ್ತನ್ನ, ಭಗವಂತನ ನಾವು ಕಪ್ಪೆ ಚಿಪ್ಪಿನಲ್ಲಿ ತೋರೋ ಬೆಳ್ಳಿ ಅಂತ ಕಾಣ್ಲಿಲ್ಲ. ಅಥವಾ ಹಗ್ಗವನ್ನು ನೋಡಿ ಬಂದ ಹಾವು ಏನಿದೆಯಲ್ಲ, ಹಾವಿನ ಜ್ಞಾನ, ಅಲ್ಲಿದ್ದ ಹಾವಿನ ತರ ಈ ಜಗತ್ತಲ್ಲ, ಅಥವಾ ಕಪ್ಪೆ ಚಿಪ್ಪನ್ ತೋರೋ ಬೆಳ್ಳಿ ತರನು ಈ ಜಗತ್ತಲ್ಲ. ಅಂದ್ರೆ ಅರ್ಥ ಸತ್ಯ ಅಂತ ಅರ್ಥ. ಆರೋಪ ಮಾಡ್ಲಿಲ್ಲ, ಒಂದು ವಸ್ತು ನೋಡಿ ಇನ್ನೊಂದು ಅಂತ ಭ್ರಮೆಗೊಳ್ಳಿಲ್ಲ. ಭ್ರಮೆಗೊಳ್ದೇನೆ ಇರೋದು ಅಂತ ತಿಳಿದಿರೋದೆ ತತ್ವ ಅಂತ ಅನ್ಸ್ಕೊಳ್ಳುತ್ತೆ. ಹಾಗಾದ್ರೆ ತತ್ವ ಕಥನ ಮಾಡಿ ಇರೋ ಸರಿಯಾದ ತತ್ವ ಹೇಳಿ ಅಂತ ಇರೋದೆ. ತತ್ವ ಹೇಳಿ ಅಂದ್ರೆ ಏನರ್ಥ? ಸುಳ್ಳಲ್ಲಿ ಹೇಳ್ಬೇಡಿ, ನಿಜವಾದದ್ದನ್ನು ಹೇಳಿ ಅಂತ. ಅದೇ ತರ ಇಲ್ಲಿ ತತ್ವವಿಧ ಅಂದ್ರೆ ಸರಿಯಾಗಿ ವಿಷಯವನ್ನ ತಿಳ್ಕೊಂಡವ್ರು ಅಂತ ಅರ್ಥ. ಇದೊಂದ್ ರೀತಿ ಹೊಗಳ್ಕೊಂಡ ಹಾಗೂ ನಿಜ. ಅದು ನಿಜ. ಅದು ತತ್ವವಿಧ ಅಂದ್ರೆ ಅದು ದ್ವೈತ ಸಿದ್ಧಾಂತಿಗಳೇ. ಯಾಕೆ? ಆತ್ಮ ಅಂದ್ರೆ ಅವನು ಆನಂದನೇ, ಆನಂದಕ್ಕಿಂತ ಬೇರೆ ಆತ್ಮ ಅಂತ ಇಲ್ಲ ಅಂತ ಹೇಳಿ ನಮ್ಮ ಸಿದ್ಧಾಂತ. ಅಂದ್ರೆ ಈಗ ಮೋಕ್ಷಕ್ಕೊಬ್ಬ ಹೋದ, ಮೋಕ್ಷಕ್ಕೆ ಹೋದಾಗ ಜೀವನಿಗೆ ಆನಂದ ಆಗ್ಬೇಕು, ಸುಖ ಆಗ್ಬೇಕು. ಅವನಿಗೆ ಒಂದ್ ಲೋಟ ಪಾನಕ ಕುಡಿದು ಸುಖ ಆಗ್ಬೇಕು ಅವನಿಗೆ ಅಲ್ಲಿ ಬೇಕಾಗಿ, ಅಥವಾ ಇನ್ನೇನೋ ಒಂದು ಹಣ್ಣು ತಿಂದು, ಅಥವಾ ಇನ್ನೇನೋ ಯಾರಿಗೋ ಹೊಡೆದೋ ಬಡ್ದೋ ಸುಖ ಆಯ್ತು ನನಗೆ ಅಂತಾನೋ. ಈ ರೀತಿಯ ಸುಖದ ಅಪೇಕ್ಷೆ ಆತ್ಮನಿಗೆ ಆಗಿಲ್ಲ. ಎಲ್ಲಿದೆ ಸುಖ ಆಗದೆ? ಯಾಕೆ ವೈಷಯಿಕ ಪದಾರ್ಥ ಅಲ್ಲಿ ಯಾವುದೂ ಇಲ್ಲ. ಈ ಲೋಕದಲ್ಲಿ ಸಂಸಾರದಲ್ಲಿ ಸಿಗೋ ವಸ್ತುಗಳು ಮೋಕ್ಷದಲ್ಲಿ ಸಿಗಲ್ಲ, ಮತ್ ಅದರಿಂದ ಆನಂದ ಪಡಿಲಿಕ್ಕೂ ಆಗಲ್ಲ. ಯಾಕೆ ವಸ್ತುಗಳೇ ಅಲ್ಲಿ ಇಲ್ಲ ಈ ತರದ್ದು. ಹಾಗಾದ್ರೆ ಆನಂದ ಪಡೆಯೋದು ಹೇಗೆ ಮೋಕ್ಷದಲ್ಲಿ ಅಂತ ಬಂದಾಗ ಅದಕ್ಕೆ ಉತ್ತರ ಕೊಟ್ರು, ಸ್ವರೂಪ ಆನಂದ. ಅದು ಎಲ್ಲೋ ಹುಡುಕೋದು ಬೇಡ, ನಮ್ಮ ಸ್ವರೂಪದಲ್ಲೇ ಆನಂದ ಇದೆ. ಆನಂದವನ್ನ ಅನುಭವಿಸ್ತಾ ಇರೋದು ಅಂದ್ರೆ ನೆಮ್ಮದಿಯಾಗಿ. ನಿದ್ರೆ ಮಾಡಿದಾಗ ಯಾವ ತರ ಆನಂದ ಇರುತ್ತಲ್ಲ, ತುಂಬಾ ಗಾಢ ನಿದ್ರೆಗೆ ಹೋದಾಗ ಆ ತರದ ಒಂದು ದಿವ್ಯವಾದ ಆನಂದ ಅನುಭವಿಸ್ತಾ ಕೂತಿರೋದು ಅಷ್ಟೇ. ಎಚ್ಚರ ಇರುತ್ತೆ ಹಾಗಂತ ನಿದ್ರೆಗೆ ಜಾರಿ ಇರ್ತಾರೆ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಇಂಥ ಆನಂದ ಇದೆಯಲ್ಲ, ಇದು ಆನಂದ ಜೀವನ ಸ್ವರೂಪನೇ, ಜೀವನಿಗಿಂತ ಬೇರೆ ಅಲ್ಲ ಅದು ಆನಂದ. ಹೇಗೆ ಭಗವಂತನ ಗುಣಗಳಿಗೂ ಭಗವಂತನಿಗೂ ಅಭೇದ ಚಿಂತನೆ ಮಾಡ್ತೀವೋ, ಹಾಗೆ ಮೋಕ್ಷಕ್ಕೆ ಹೋದ ಒಬ್ಬ ಜೀವ ತನ್ನ ಆನಂದಕ್ಕೂ ಭೇದ ಚಿಂತನೆ ಮಾಡದ. ಅವನೇ ಅದು, ಅವನ ಆನಂದ ಅವನು ಅನುಭವಿಸ್ತಾನೆ ಅಂತ. ಅವನೇ ಆನಂದ ಸ್ವರೂಪಿ ಅವನು. ಅದನ್ನ ಹೇಳ್ತಾರೆ, ಆನಂದಮೇವ ಆನಂದೇನ ಅತ್ಯಂತ ಅಭಿನ್ನಂ ಮನ್ಯಂತೆ. ಆದ್ರೆ ಜಿನ ಹೀಗೆ ಒಪ್ಪಲ್ಲ. ಜಿನ ಏನೊಪ್ತಾನೆ ಅಂದ್ರೆ ತಮ್ಮ ಆನಂದಮೇವನ ಮನ್ಯತೆ. ಅಲ್ಲಿ ಜೀವ ಮೋಕ್ಷದಲ್ಲಿ ಇದ್ದಾಗ ಅವನು ಕೇವಲ ಆನಂದ ಸ್ವರೂಪಿ ಅಂತ ಒಪ್ಪಲ್ಲ. ಯಾಕೆಂದ್ರೆ ಅವರ ಮತದಲ್ಲಿ 7 ತರ ಇರುತ್ತೆ. ಯಾವುದೇ ವಸ್ತು ತಗೊಂಡ್ರು 7 ಪ್ರಕಾರ ಒಪ್ಪಬೇಕು. ಆ 7 ಪ್ರಕಾರ ಒಪ್ಪಬೇಕು ಅಂತ ಇದ್ದಾಗ ಇವ್ರು ಒಂದೇ ಪ್ರಕಾರ ಹೇಳಲಿಕ್ಕೆ ಬರಲ್ಲ. ಅಂದ್ರೆ ಜಿನನ ಜೀವ ಇದೆ. ಈಗ ಜಿನ ಎಂಬ ಜೀವ, ಆ ಜೀವನ ಸ್ವರೂಪ ಆನಂದ ಅಂತ ಅವ್ರು ಒಪ್ಪಲ್ಲ. ಆನಂದ ನಮ್ಮ ಸ್ವರೂಪ ಅಲ್ಲ. ಇಲ್ಲಿ ಆನಂದ ಅಂತ ಸ್ವರೂಪ ಒಪ್ಪಿದ್ರೆ ಬರೀ ಒಂದೇ ಪ್ರಕಾರ ಅಲ್ಲ, ಅದ್ರಲ್ಲಿ 7 ತರ ಪ್ರಕಾರ ಇದೆ, ಬೇರೆ ಬೇರೆ ತರ ಇದೆ. ಅಂದ್ರೆ ವಸ್ತುತಃ ಹಾಗಿಲ್ಲ. ಜೀವ ಸ್ವರೂಪದ ಆನಂದದಲ್ಲಿ ಏರುಪೇರು, ವಿಚಿತ್ರ, ವೈಚಿತ್ರ ಇವೆಲ್ಲ ಯಾವ್ದು ಇರಲ್ಲ. ಅದು ಒಂದೇ ತರ ಆನಂದ. ಯೋಗ್ಯತೆ ತೀರ್ಮಾನ ಆಗೋಗಿರುತ್ತೆ, ಇಷ್ಟ ಆನಂದ ಇಷ್ಟೇ. ಅದರಲ್ಲೊಂದು ವೈಚಿತ್ರ್ಯ ಅದು ಯಾವ್ದು ಇಲ್ಲ. ಯಾಕೆ? ತತ್ ಸಪ್ತಭಂಗಿನ ಎದುರಾಸಿರ ಇದನ್ನ ಖಂಡನೆ ಮಾಡಿದೀವಿ. ಓಂ ನೈಕಸ್ಮಿನ್ ಅಸಂಭವಾತ್ ಓಂ ಅಂತ ಒಂದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದಲ್ಲಿ ಇದರ ಬಗ್ಗೆ ಖಂಡನೆ ಆಗೋಗಿದೆ. ಅಷ್ಟೇ ಅಲ್ಲದೇನೆ ಪುಂಸ್ತ್ವಾದಿವತ್ವಸ್ಯ ಸತೋ ಅಭಿವ್ಯಕ್ತಿ ಯೋಗ ಅಂತ ಇದು ಹಿಂದನೂ ಕೂಡ ಭಾಗವತಲ್ಲೂ ಬಂತು, ಈ ಕಡೆ ಸುಧಾದಲ್ಲೂ ಬಂತು. ಅಲ್ಲೇನ್ ಹೇಳಿದ್ರು? ಪುಂಸ್ತ್ವಾದಿವತ್ವಸ್ಯ ಅಂತ. ಅಂದ್ರೆ ಒಬ್ಬನಿಗೆ ಪುಂಸ್ತ್ವ ಯಾವಾಗ ಗೊತ್ತಾಗುತ್ತೆ? ಪುಂಸ್ತ್ವ ಅವನು ಯುವಕನಾದಾಗ 16-17 ವರ್ಷ ಬರೋ ಅಷ್ಟೊತ್ತಿಗೆ ಅದರಲ್ಲಿ ಪುಂಸ್ತ್ವ ಗೊತ್ತಾಗತ್ತೆ. ಸ್ತ್ರೀತ್ವ ಅದು ಅಷ್ಟೇ, ಒಂದಿಷ್ಟು ವಯಸ್ಸಲ್ಲಿ ಸ್ತ್ರೀತ್ವ ಅಭಿವ್ಯಕ್ತ ಆಗುತ್ತೆ. ಹಾಗಾದ್ರೆ ಮೋಕ್ಷಕ್ಕೆ ಹೋದ ವ್ಯಕ್ತಿ ಜೀವನಿಗೆ ಆಗ ಆನಂದ ಅಭಿವ್ಯಕ್ತಿ ಆಗುತ್ತೆ. ಅವನಿಗೂ ಒಂದು ಸಮಯದಲ್ಲಿ ಆನಂದ ಅಭಿವ್ಯಕ್ತಿ ಆಗುತ್ತೆ. ಅದು ಅವನಲ್ಲಿರೋ ಆನಂದನೇ. ಒಳಗಡೆ ಇದ್ದದ್ದೇ ಹೊರಗೆ ಬರೋದು, ಹೊಸದಾಗೇನೋ ಬರೋದಲ್ಲ. ಒಳಗಡೆ ಏನಿತ್ತು ಅಂತ ಆನಂದ ಅದೇ ಹೊರಗೆ ಬಂದಿತ್ತು. ಹಾಗಾದ್ರೆ ಜೀವನ ಸ್ವರೂಪ ಏನಿದೆ ಆ ಸ್ವರೂಪನೇ ಒಮ್ಮೆ ಅಭಿವ್ಯಕ್ತಿ ಆಗ್ತದೆ, ಹೊರತು ಹೊಸದಾಗಿ ಎಲ್ಲೋ ಒಂದ್ರಿಂದ
ಈ ಸುಖ ಬಂದಿದ್ದು ಅಂತಿಲ್ಲ. ಜೀವ ಸ್ವರೂಪವಾದದ್ದೇ ಸುಖ ಹೊರಗೆ ಬಂತು. ಈ ರೀತಿ ಅಲ್ಲೊಂದು ಕಾರಣವನ್ನ ಕೊಟ್ಟು ಆತ್ಮನಃ ಸುಖಾದಿ ಅತ್ಯಂತಾಭೇದ ಸಾಧನೆನ, ಜೀವ ಆನಂದ ಎಲ್ಲ ಒಂದೇ, ಸುಖ ಜೀವ ಬೇರೆ ಅಲ್ಲ ಅಂತ ಹೇಳಿ ಸಾಧನೆ ಮಾಡಿದ್ದಾರೆ. ಅದನ್ನ ಏನ್ ಗೊತ್ತಾಯ್ತು ಅಂದ್ರೆ, ಇಲ್ಲಿ ತಪ್ಪು ಮಾಡಿದ್ದೇನು ಜಿನ ಅಂದ್ರೆ ಜೀವರನ್ನ ಕೇವಲ ಆನಂದ ಸ್ವರೂಪಿಗಳು ಅಂತ ಒಪ್ಪಲ್ಲ, ಅದನ್ನ ಖಂಡನೆ ಮಾಡಿದ್ದಾರೆ. ಕೇವಲ ಅಂತ ಒಪ್ಪಲ್ಲ, ಬೇರೆ ಬೇರೆ ತರನೂ ಇದೆ. ಹೇಗ್ ಒಂದ್ ವಸ್ತು ಸತ್ಯನೂ ಆಗ್ಬಹುದು, ಅಸತ್ಯನೂ ಆಗ್ಬಹುದು, ಮತ್ತೆ ಎರಡೂ ಆಗ್ಬಹುದು, ಸತ್ಯ ಅಸತ್ಯ, ಮತ್ತೆ ಎರಡು ಅಲ್ದೇನೂ ಆಗ್ಬಹುದು, ಸದಸದ್ ವಿಲಕ್ಷಣ. ಹೀಗೆ ಒಂದ್ 7 ಪ್ರಕಾರ ಟೈಪ್ ಹೇಳ್ತಾರೆ. ಆ 7 ಟೈಪ್ ಕೂಡ ಪ್ರತಿಯೊಂದು ವಸ್ತು ಆಗಿರುತ್ತೆ. ಎಲ್ಲಾ ವಸ್ತು ಸಪ್ತ ಭಂಗಗಳನ್ನ ಪಡೆದಿರುತ್ತೆ. ಸಪ್ತ ಭಂಗ ಅದ ನಾಶ ಅಲ್ಲ, ಭಂಗ ಅಂದ್ರೆ ವೆರೈಟಿ, ಅದ ಪ್ರಕಾರಗಳು, ಧರ್ಮಗಳು ಅಂತ ಹೇಳ್ತೀವಿ. ಅಂತ ಸಪ್ತ ಪ್ರಕಾರಗಳನ್ನ, 7 ರೀತಿಯ ಧರ್ಮಗಳನ್ನ ಪ್ರತಿಯೊಂದು ವಸ್ತು ಹೊಂದಿರುತ್ತೆ ಅಂತ ಹೇಳ್ತೀವಿ. ಆದ್ರೆ ಇದು ಸರಿಯಲ್ಲ. ಯಾಕೆ? ಆನಂದ ಅಸತ್ಯನ? ಆನಂದ ಎಲ್ಲ ಸತ್ಯ ತಾನೆ. ಜೀವನ ಸ್ವರೂಪದ ಆನಂದ ಸುಳ್ಳ ಅಲ್ಲ. ಅದು ಸುಳ್ಳು ಹೌದು, ಸತ್ಯನೂ ಹೌದು ಅಂದ್ರೆ ಎಲ್ಲಾ ತರ ಪ್ರಕಾರ ಹೋಗ್ತಾ ಹೋದ್ರೆ ಅದು ಸರಿನೂ ಅಲ್ಲ. ಈ ತರ ಸ್ಖಲಿತವಾಗಿಸು, ಅದ್ರಿಂದ ಅವನು ಎಡವಿದ್ದಾನೆ, ಸರಿ ಹೇಳಲಿಲ್ಲ ಅಂತ ಇದು ಒಂದು ವಿಷಯ. ಮತ್ತೊಂದು 149ನೆಯ ಸುಧಾಮೂಲದಲ್ಲಿ ಇತಶ್ಚ ತಥಾ, ಇನ್ನೊಂದು ಕಾರಣದಿಂದಲೂ ಕೂಡ ಸರಿ ಇಲ್ಲ. ಯಾಕೆ? ದುಃಖ ಭಾವ ಸುಖಂ ತ್ವಿತಿ. ಇದು ಬಹಳ ಒಳ್ಳೆಯ ಚರ್ಚೆ. ತುಶಬ್ದ ಆತ್ಮವ್ಯಾವೃತ್ಯರ್ಥ, ಇತಿ ಶಬ್ದ ಹೇತೌ. ಅಂದ್ರೆ ಈ ಆತ್ಮ ಇದಾನಲ್ಲ, ಆತ್ಮ ಯಾಕೆ ಆನಂದ ಸ್ವರೂಪಿ ಅಲ್ಲ, ಅದ್ರ ಬಗ್ಗೆ ಒಂದು ಕಾರಣ ಕೊಡ್ತಾರೆ. ಆತ್ಮ ಸುಖನೇ ಅಥವಾ ಸುಖಕ್ಕಿಂತ ಬೇರೆನಾ? ಈಗ ನಮ್ಗೆಲ್ಲ ಸುಖ ಆಗತ್ತೆ, ಏನೋ ಒಂದು ಸ್ವೀಟ್ ತಿಂದಾಗ ಸುಖ ಆಗತ್ತೆ. ಈ ಸುಖ ನಾವು ಒಂದೇನಾ? ಅಲ್ಲ, ಖಂಡಿತ ಒಂದಲ್ಲ. ಯಾಕೆ? ಸುಖ ನನಗೆ ಇವಾಗ ಆಯ್ತು ಅಂತ ಹೇಳ್ತೀನಿ. ಯಾವಾಗ್ಲೂ ನಾವೇ ಸುಖ ಅಂತ ಆಗಿದ್ರೆ, ಸುಖ ಯಾವಾಗ್ಲೂ ಇರ್ಬೇಕು ಒಬ್ಬ ಮನುಷ್ಯನಿಗೆ, ದುಃಖ ಒಂದ ಯಾವಾಗ್ಲೂ ಇರ್ಬೇಕು. ಆತರ ಏನಿಲ್ಲ. ಕೆಲವೊಮ್ಮೆ ಸುಖ ಆಗತ್ತೆ, ಕೆಲವೊಮ್ಮೆ ದುಃಖ ಆಗತ್ತೆ. ಯಾಕಾಗತ್ತೆ? ಅದು ಬಂದು ಹೋಗೋದು. ಸುಖ ಈಗ ಬಂತು, ಈಗ ಹೋಯ್ತು ಸುಖ, ಮತ್ತೆ ದುಃಖ ಬಂತು. ಅಂದ್ರೆ ಆಗಂತುಕ ಅಂತ ಹೇಳ್ತೀವಿ. ಬಂದು ಹೋಗೋದು ಬರೋದು, ಹೋಗೋದು ಬರೋದು, ಹೀಗಿದೆ. ಆತ್ಮ ಹಾಗಲ್ಲ, ಯಾವಾಗ್ಲೂ ಇರ್ತಾನೆ. ಯಾವಾಗ್ಲೂ ಇರೋ ಆತ್ಮನಿಗೂ ಆಗಾಗ ಬಂದು ಹೋಗೋ ಸುಖಕ್ಕೂ ಐಕ್ಯ ಹೇಳಿಕ್ ಬರಲ್ಲ. ಅದೆರಡು ಒಂದೇ ಅಂತ ಹೇಳಿಕ್ ಬರಲ್ಲ, ಅದೆರಡಕ್ಕೂ ವ್ಯತ್ಯಾಸ ಇದೆ. ಈಗ ದೇಹ ಮತ್ತೆ ಆತ್ಮ ಒಂದೇ ತರದ ಅಲ್ಲ. ದೇಹ ಆಗಾಗ ಬರತ್ತೆ ಹೋಗುತ್ತೆ, ಆದ್ರೆ ಆತ್ಮ ಮಾತ್ರ ಯಾವಾಗಲೂ ಇರುತ್ತೆ. ಹಾಗಂತ ಹೇಳಿ ದೇಹ ಆತ್ಮ ಒಂದೇ ಅಂತ ಹೇಳಿಕ್ ಆಗತ್ತ? ಆ ರೀತಿ ಆಯ್ತು ಇಲ್ಲಿ. ಸುಖ ಹೇಗೆ ದೇಹ ಆಗಾಗ ಬಂದು ಹೋಗುತ್ತೋ ಅದೇ ರೀತಿ ಆಗಾಗ ಬಂದು ಹೋಗುವಂಥದ್ದು ಸುಖ. ಅಂತಹ ಸುಖಕ್ಕೆ ಆತ್ಮನೊಂದಿಗೆ ಐಕ್ಯ ಒಂದೇ ಅಂತ ಹೇಳಿಕ್ ಬರಲ್ಲ. ಅದನ್ನೇ ಇಲ್ಲಿ ಯಸ್ಮಾತ್ ಆತ್ಮ ಭಾವ ಸುಖಂತು ದುಃಖ ಭಾವ. ಇಲ್ಲಿ ಯಾಕೆ ಆತ್ಮ ಸುಖ ಒಂದನ್ನೇ ಹೇಳಿಕ್ ಬರಲ್ಲ ಅಂದ್ರೆ, ಒಂದು ಉದಾಹರಣೆ ನೋಡಿ. ನೀರು ಬೆಂಕಿ ಒಂದೇನಾ? ಒಂದಲ್ಲ. ಯಾಕೆ? ಬೆಂಕಿ ಸುಡತ್ತೆ, ನೀರು ತಂಪು ಕೊಡುತ್ತೆ, ಸುಡಲ್ಲ. ಹಾಗಾದ್ರೆ ನೀರು ಬೆಂಕಿನ ಒಂದು ಮಾಡ್ಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ. ಅದೆರಡು ಯಾವತ್ತೂ ಬೇರೆ ಬೇರೆ. ಇದೊಂದಾಯ್ತು. ಮತ್ತೊಂದು, ಈಗ ನಾವೇ ನಮ್ಮ ಮನೇಲಿ ಇದೀವಿ, ನಮ್ಮ ಮನೇಲಿ ಇಲ್ಲ ಅಂತ ಹೇಳಿಕ್ ಬರುತ್ತ? ಇದೇ ಇಲ್ಲ ಅನ್ನೋದು ಒಂದೇ ಕಡೆ ಇರಲ್ಲ. ಇದ್ರೆ ಇಲ್ಲ ಅನ್ನೋದಿರಲ್ಲ, ಇಲ್ಲ ಅಂತಿದ್ರೆ ಇದೆ ಅನ್ನೋದಿರಲ್ಲ. ಅಂದ್ರೆ ಸುಧಾ ಪುಸ್ತಕ ಇದೆ ಮನೇಲಿ, ಉದಾಹರಣೆಗೆ ಸುಧಾ ಪುಸ್ತಕ ನಮ್ಮ ಮನೇಲಿ ಇದೆ ಅಂದ್ರೆ ಅದು ಇಲ್ಲ ಅಂತ ಹೇಳಿಕ್ ಬರಲ್ಲ. ಅದನ್ನ ತಗೊಂಡ್ ಬಂದಿಲ್ಲ ಅಂದ್ರೆ ಹೌದು ಇದೆ ಅಂತಾನು ಹೇಳಿಕ್ ಬರಲ್ಲ. ಇದೇ ಇಲ್ಲ ಅಂತ ಒಟ್ಟಿಗೆ ಹೇಳಿಕ್ ಬರಲ್ಲ. ಒಂದೇ ಕಡೆ ಒಂದೇ ಸಲಿ ಒಟ್ಟಿಗೆ ಒಂದೇ ಕಾಲದಲ್ಲಿ ಹೇಳಿಕ್ ಬರಲ್ಲ ಇದೇ ಇಲ್ಲ ಅಂತ. ಶಬ್ದ ಹೇಳಿಕ್ ಬರುತ್ತೆ, ಅರ್ಥ ಆಗಿರಲ್ಲ ಅಷ್ಟೇ. ಅಂದ್ರೆ ವಸ್ತು ಸತ್ಯ ಆಗಿರ್ಬೇಕು, ಒಂದ ಇಲ್ಲ ಅಂತ ಆಗಿರ್ಬೇಕು. ಇಲ್ಲಿ ಏನಾಯ್ತು? ಸುಖ ಮತ್ತೆ ಆತ್ಮ ಒಂದೇ ಅಂತ ಹೇಗ್ ಹೇಳ್ತೀರಿ? ಒಂದೇ ಅಂತ ಹೇಳಿಕ್ ಬರಲ್ಲ ಅಂತ. ಯಾಕಂದ್ರೆ ಸುಖ ಅಂದ್ರೆ ಏನು? ದುಃಖ ಭಾವ ಸುಖಂ. ಅವ್ರ ಪ್ರಕಾರ ಸುಖ ಅಂದ್ರೆ ಅವ್ರು ಹೇಳೋದು ದುಃಖದ ಇಲ್ಲದಿರುವಿಕೆ. ದುಃಖ ಹೋದ್ರೆ ಸುಖ ಅಂತ ಅರ್ಥ ಅಷ್ಟೇ. ದುಃಖ ಇಲ್ಲ ಅಂತ ಅಂದ್ರೆ ನಿಮಗ್ ಸುಖ ಸಿಕ್ಕಿದೆ ಅಂತ ಅರ್ಥ. ಸುಖ ಅಂತ ಒಂದು ಸಪ್ರೇಟ್ ಅಲ್ಲ. ದುಃಖ ಇಲ್ಲ ಅಂದ್ರೆ ಅದೇ ಸುಖ ಅಂತ. ಹೌದು, ಚೆನ್ನಾಗೇ ಇದೆಯಲ್ಲ ಅಂತ ಅನ್ಸ್ಬೋದು ನಮ್ಗೆ. ಈಗ ನಮ್ಗೆ ತುಂಬಾ ದುಃಖ ಆಗ್ತಾ ಇತ್ತು, ಗುರುಗಳು ಅನುಗ್ರಹ ಮಾಡಿದ್ರು, ನನ್ ದುಃಖ ಎಲ್ಲ ಹೋಯ್ತು, ಹಬ್ಬ ಸುಖ ಆಯ್ತು ಅಂತ ನಾವ್ ಹೇಳ್ತೀವಲ್ವಾ. ಹಾಗಾದ್ರೆ ದುಃಖ ಹೋಗೋದೇ ಸುಖನೋ ಅಥವಾ ದುಃಖ ಹೋಗೋದಕ್ಕೂ ಸುಖಕ್ಕೂ ವ್ಯತ್ಯಾಸ ಇದೆ? ಅದು ಬೇರೆನಾ? ಹೇಗಾಯ್ತಿದು ಅಂದ್ರೆ, ಕತ್ಲೆ ಅಂದ್ರೆ ಏನು? ಬೆಳಕಿಲ್ಲ ಅಂದ್ರೆ ಕತ್ಲೆ ಅಷ್ಟೇ. ಕತ್ತಲೆ ಅಂತ ಒಂದು ಹೊಸ್ತಿಲ್ಲ, ಬೆಳಕು ಅಂತ ಒಂದಿದೆ. ಆ ಇರೋ ಬೆಳಕು ಇಲ್ಲ ಅಂತ ಆದ್ರೆ ಕತ್ಲೆ ಆಗತ್ತೆ ಅಷ್ಟೇ.
ಹಾಗಾದ್ರೆ ಕತ್ತಲೆ ಅಂತ ಒಂದು ವಸ್ತು ಪ್ರತ್ಯೇಕವಾಗಿ ತೋರಿಸ್ಲಿಕ್ಕೆ ಬರಲ್ಲ. ಅದು ಬೆಳಕಿನ ಅಭಾವ, ಬೆಳಕಿಲ್ಲ, ತೇಜೋಭಾವ ತಮಃ, ತೇಜಸ್ಸಿಲ್ಲ ಅಂದ್ರೆ ತಮಸ್ಸು ಅಂತ. ಅದೇ ಇದನ್ನ ನಾವು ಒಪ್ಪಲ್ಲ. ಯಾಕಂದ್ರೆ ಕತ್ತಲೆ ಅನ್ನೋದು ಒಂದು ಪದಾರ್ಥ, ಅದು ಘನ ಪದಾರ್ಥ, ಅದನ್ನ ಸೀಳ್ಕೊಂಡು ಹೋಗ್ಬೇಕು, ಅಷ್ಟು ಗಟ್ಟಿಯಾಗೂ ಇರುತ್ತೆ ಆ ಕತ್ತಲೆ. ಅದೇ ಈ ಲೌಕಿಕವಾಗಿ ನಮಗ್ ಕಾಣ್ತಾ ಇರಬಹುದಂತ ಕತ್ತಲೆ. ಅದೇ ಕೃಷ್ಣ ತನ್ನ ಚಕ್ರದಿಂದ ಆ ತಮಸ್ಸನ್ನ ಸೀಳ್ ಹಾಕಿದ ಒಂದು ಘಟನೆಯನ್ನ ಈ ಪುರಾಣಗಳಲ್ಲೆಲ್ಲ ನೋಡ್ಬಹುದು, ಇತಿಹಾಸದಲ್ಲೆಲ್ಲ. ಆದ್ರಿಂದ ಈ ತೇಜಸ್ಸಿನ ಅಭಾವ, ಬೆಳಕಿನ ಅಭಾವನೆ ಕತ್ತಲೆ ಅಂತ ಹೇಳಿಕ್ ಬರಲ್ಲ. ಇವ್ರು ಹಾಗೆ ಹೇಳ್ಲಿಕ್ ಬರ್ತಾ ಇದಾರೆ. ಈಗ ಸುಖ ಅಂದ್ರೆ ಏನು? ನಿಮ್ಗೆ ಸುಖವನ್ನ ಪ್ರತ್ಯೇಕವಾಗಿ ತೋರಿಸ್ಲಿಕ್ಕೆ ಬರಲ್ಲ. ದುಃಖ ಇಲ್ಲ ಅಂತ ಆಯ್ತಾ, ನಿಮ್ಗೆ ಸುಖ ಸಿಕ್ಕಿದೆ ಅಂತ ಅರ್ಥ ಅಷ್ಟೇ. ಹಾಗಾದ್ರೆ ದುಃಖ ಇಲ್ಲ ಅನ್ನೋದು ಸುಖ. ಹಾಗಾದ್ರೆ ಹೀಗೆ ಯಾಕೆ ಆಗ್ಬಾರ್ದು? ಸುಖ ಇಲ್ಲ ಅಂದ್ರೆ ದುಃಖ ಅಂತ ಅರ್ಥ ಅಂತದ. ಹೌದು, ಈಗ ಸುಖ ಇಲ್ಲ, ಅದು ದುಃಖ ಪಡ್ತಾ ಇದೀವಿ, ಹಾಗೇನಿಲ್ಲ. ನಮ್ಗೆ ತುಂಬಾ ಸುಖ ಇಲ್ಲ, ಅದು ಆರಾಮಾಗಿದೀವಿ, ದುಃಖ ಅಂತಲ್ಲ. ಈ ಕಡೆ ತುಂಬಾ ಸುಖ ಅಂತನೂ ಅಲ್ಲ. ಹಾಗಾದ್ರೆ ಸುಖ ಇಲ್ಲ, ಅದು ದುಃಖ ಉಂಟಾ? ದುಃಖ ಅಂತಿಲ್ಲ. ಹಾಗಾದ್ರೆ ಏನಾಯ್ತು? ಸುಖ ಇಲ್ಲ ಅಂದ್ರೆ ದುಃಖ, ದುಃಖ ಇಲ್ಲ ಅಂದ್ರೆ ಸುಖ ಅಂತ ಹೀಗೆ ಅವ್ರು ಅರ್ಥ ಮಾಡ್ತಾರೆ. ಮಾಡ್ಲಿ, ಏನಾಯ್ತು ಈಗ ಇದರಿಂದ? ಏನಾಯ್ತು ಅಂದ್ರೆ, ಈಗ ಆತ್ಮ ಅಂದ್ರೆ ಇರೋ ವಸ್ತು, ಸುಖ ಅಂದ್ರೆ ಇಲ್ದೇ ಇರೋ ವಸ್ತು. ಏನ್ ಸುಖ ಅಂದ್ರೆ ಇಲ್ದೇ ಇರೋದು? ಸುಖ ಅನುಭವಿಸ್ತೀವಲ್ಲ ಅಂದ್ರೆ ದುಃಖ ಇಲ್ಲ ಅನ್ನೋದೇ ಸುಖ ತಾನೆ. ಹಾಗಾದ್ರೆ ಸುಖ ಅನ್ನೋದು ಇಲ್ಲದ ವಸ್ತು, ಅಭಾವ ವಸ್ತು. ಆತ್ಮ ಭಾವ ವಸ್ತು. ಭಾವ ಅಭಾವ ಒಂದೇ ಆಗ್ಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ. ನನಗ್ ಬುದ್ಧಿನೂ ಇದೆ, ಬುದ್ಧಿನೂ ಇಲ್ಲ ಅಂತ ಹೇಳಿಕ್ಕಲ್ಲ. ಒಂದ ಬುದ್ಧಿ ಇರ್ಬೇಕು, ಒಂದ ಬುದ್ಧಿ ಇಲ್ಲ ಅನ್ನೋದಿರ್ಬೇಕು ಅಷ್ಟೇ. ಬುದ್ಧಿ ಇದೆ, ಬುದ್ಧಿ ಇಲ್ಲ, ಎರಡು ಒಟ್ಟಿಗೆ ಇರ್ಲಿಕ್ಕಲ್ಲ. ಬುದ್ಧಿ ಇದೆ, ಭಾವ ಪದಾರ್ಥ, ಅದನ್ನ ಒಪ್ಪಿದ್ರೆ ಬುದ್ಧಿ ಇಲ್ಲ ಅನ್ನೋದನ್ನ ಒಪ್ಲಿಕ್ ಬರಲ್ಲ. ಕತ್ಲಿದೆ ಅಂದ್ರೆ ಹೌದೌದು ಬೆಳಕು ಇದೆ, ಅದ್ ಹೆಂಗ್ ಹೇಳಲಿಕ್ ಸಾಧ್ಯ? ಬೆಳಕಿದೆ ಅಂದ್ರೆ ಕತ್ಲಿದಲ್ಲ, ಕತ್ಲಿದೆ ಅಂದ್ರೆ ಬೆಳಕಿರಲ್ಲ. ಅಲ್ಲ, ಸ್ವಲ್ಪ ಕತ್ಲೆ ಸ್ವಲ್ಪ ಬೆಳಕು ಒಂದೇ ಕಡೆ ಅಂತೂ ಇರ್ಲಿಕ್ಕೆ ಆಗಲ್ಲ. ಪಕ್ಕಕ್ ನೋಡ್ಬೋದು ಬೇಕಂದ್ರೆ, ಅದೇ ಒಂದೇ ಕಡೆ ಇರ್ಲಿಕ್ಕೆ ಹಾಗೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನಾಯ್ತು? ಕತ್ಲಿದೆ ಅಂದಾಗ ಬೆಳಕಿರಲ್ಲ, ಬೆಳಕಿದೆ ಅಂದಾಗ ಕತ್ಲಿರಲ್ಲ. ಈ ತರ ವ್ಯಾಪ್ತಿ ಇದೆ. ಭಾವ ಅಭಾವ, ಇದ್ ಬೇಕಾದ್ರೆ ಅದಿರಲ್ಲ, ಇಲ್ಲ ಅಂದ್ರೆ ಅದಿದೆ ಅಂತ ಅರ್ಥ. ಈಗ ತಾತ ಇಲ್ಲ ಅಂದ್ರೆ ಏನರ್ಥ? ತಾತ ಇಲ್ಲಂದ್ರೆ ತಾತ ಇಲ್ಲ ಅಂತ ಅರ್ಥ, ತಾತ ಇದಾರೆ ಅಂತ ಅರ್ಥ ಅಲ್ಲ. ತಾತ ಇದ್ರೆ ತಾತ ಇಲ್ಲ ಅನ್ನೋದಿಲ್ಲ ಅಂತ ಅರ್ಥ. ಹಾಗಾದ್ರೆ ಭಾವಾಭಾವ ವಸ್ತು ಯಾವತ್ತೂ ಒಂದೇ ಕಡೆ ಇರಲ್ಲ, ಅವುಗಳಿಗೆ ವಿರುದ್ಧ ಸ್ವಭಾವ. ಅನ್ನ ತಂಪಗಿದೆಯಾ, ಹಾಗಾದ್ರೆ ಉಷ್ಣ ಇಲ್ಲ ಅಂತ ಅರ್ಥ. ಉಷ್ಣಕ್ಕಿದೆಯಾ, ಹಾಗಾದ್ರೆ ತಂಪಿಲ್ಲ ಅಂತ ಅರ್ಥ. ಈ ತರ. ಹಾಗೆ ಇಲ್ಲಿ ನೀವು ಜೀವ ಮತ್ತೆ ಸುಖ, ಜೀವ ಮತ್ತೆ ಆನಂದ, ಎಲ್ಲ ನಮ್ಮ ಆನಂದ ನಮ್ಮ ಸ್ವರೂಪನೇ, ನಮ್ಮ ಸ್ವರೂಪನೇ ಅಂತ ದ್ವೈತಿಗಳು ಹೇಳ್ತೇವೆ. ಮೋಕ್ಷದಲ್ಲಿ ಯಾವ ಆನಂದ ಅನುಭವಿಸೋದು ನೀವು? ನಿಮ್ಮ ಸ್ವರೂಪದಲ್ಲಿರೋ ಆನಂದ. ಸ್ವರೂಪದಲ್ಲಿ ಇರೋದು ಹೇಳ್ಬೇಡಿ, ಸ್ವರೂಪನೇ ಆನಂದ, ಆನಂದ ಅನುಭವಿಸ್ತೀರಿ. ತಪ್ಪದು. ಯಾಕಂದ್ರೆ ಜೀವ ಮತ್ತೆ ಸುಖ ಆನಂದಕ್ಕೂ ಇದು ಐಕ್ಯವನ್ನ ಒಂದೇ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಅಂತ ಹೇಳಿದ್ರೆ ಇದು ಹೇಗಾಯ್ತು ಅಂದ್ರೆ, ಇರೋ ವಸ್ತು ಇಲ್ದೇ ಇರೋ ವಸ್ತು ಒಂದೊಂದು ಮಾಡಿದಾಗಾಯ್ತು. ಅದನ್ನ ಎಂದಿಗೂ ನೀವು ಮಾಡಲ್ಲ. ಹಾಗಾದ್ರೆ ಇದನ್ನ ಒಪ್ಪಬೇಡಿ ಅಂತ. ಯಾಕೆ? ನಚ ವಿರುದ್ಧ ಸ್ವಭಾವಯೋಹೋ ಅತ್ಯಂತ ಅಭೇದೋ ದೃಷ್ಟ. ಯಾವುದರ ಸ್ವಭಾವ ವಿರುದ್ಧನೋ ಅದೆರಡು ಒಂದಾಗ್ಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಕೆಟ್ಟವನು ಒಳ್ಳೆಯವನು ಒಂದೇ ಆಗ್ಲಿಕ್ಕೆ ಸಾಧ್ಯನಾ? ಅಂದ್ರೆ ಒಂದೇ ಕಡೆ ಸೇರೋದು, ಒಂದೇ ಕಡೆ ಮಾತಾಡೋದಲ್ಲ ಹೇಳ್ತಾ ಇರೋದು. ಕೆಟ್ಟವನು ಅವನೇ ಕೆಟ್ಟವನು, ಅವನೇ ಒಳ್ಳೆಯವನು, ಹೇಗ್ ಸಾಧ್ಯ? ಅಲ್ಲ, ಕೆಲವು ಸಲ ಕೆಟ್ಟವನ ತರ ಕಾಣಿಸ್ತಾನೆ, ಕೆಲವು ಸಲ ಒಳ್ಳೆಯವನ ತರ ಕಾಣಿಸ್ತಾನೆ, ಅದು ಬೇರೆ. ಅದಕ್ಕೇನೋ ಒಂದು ಕಾರಣ ಕೊಡ್ತೀವಿ. ಆದ್ರೆ ಒಬ್ಬನೇ ವ್ಯಕ್ತಿ ನಿಜವಾಗಿ ವಸ್ತುತಃ ತನ್ನ ಸ್ವರೂಪದಲ್ಲಿ ಕೆಟ್ಟವನು ಹೋದು ಒಳ್ಳೆನೂ ಹೋದು ಅಂತ ಹೇಳಿಕ್ ಬರಲ್ಲ. ಒಂದ ಕೆಟ್ಟದಿದ್ರೆ ಒಳ್ಳೆತನ ಇರಲ್ಲ, ಒಳ್ಳೇದಿದ್ರೆ ಕೆಟ್ಟತನ ಇರಲ್ಲ. ಈ ತರ ಒಂದಿದ್ದಾಗ ಇನ್ನೊಂದಿರಲ್ಲ ಅಂತ ಸ್ವರೂಪದಲ್ಲಿ ಹೇಳ್ತೀವಿ. ಹಾಗೆ ಜೀವ ಮತ್ತೆ ಈ ಸುಖ ಎರಡು ಒಂದಾಗಲ್ಲ ಅಂದ್ಮೇಲೆ ಜೀವನೇ ಆದ ಆನಂದ ಅನುಭವಿಸೋದು ಹೇಗೆ ಮೋಕ್ಷದಲ್ಲಿ? ಸುಳ್ಳು ಹೇಳ್ತಾ ಇದ್ದೀರಿ ನೀವು, ದ್ವೈತಿಗಳು ಸರಿಗ್ ಹೇಳ್ತಾ ಇಲ್ಲ ಅಂತ ನಮ್ಮ ಮೇಲೆ ಆಕ್ಷೇಪ ಮಾಡ್ತಾರೆ. ತಸ್ಮಾತ್ ಆತ್ಮ ನ ಸುಖ ಅತ್ಯಂತ ಅಭಿನ್ನ. ಹಾಗಾಗಿ ಯಾರೇ ಜೀವರನ್ನು ತಗೊಳ್ಳಿ, ಮೋಕ್ಷಕ್ಕೆ ಹೋಗುವಂತ ಯೋಗ್ಯತೆ ಇರೋರು, ಅವರ ಜೀವ ಅವರ ಜೀವ ಏನಿದೆ ಆ ಜೀವಕ್ಕೂ ಆ ಸ್ವರೂಪದ ಆನಂದಕ್ಕೂ ಅಭೇದ, ಒಂದೇ ಅನ್ನೋ ಐಕ್ಯವನ್ನ ಹೇಳಿಕ್ ಬರಲ್ಲ ಅಂತ ಇಷ್ಟು ಜಿನಃ ಪ್ರೋತೆ, ಈ ತರ ಜಿನನ ಮಾತು. ಇದಕ್ಕೆ ಖಂಡನೆ ಮಾಡ್ತಾರೆ. ತಚ್ಚ ಅಯುಕ್ತಂ, ಇದು ಸರಿ ಇಲ್ಲ, ಆದ್ರಿಂದಲೂ ಸ್ಖಲಿತವಾಗಸೌ, ಆದ್ರಿಂದಲೂ ಎಡವಟ್ಟು, ಅವನ ಮಾತು ಸರಿ ಇಲ್ಲ ಅಂತ. ಹಾಗಾದ್ರೆ ಯಾಕೆ ಸರಿ ಇಲ್ಲ ಅಂದ್ರೆ ಅದಕ್ಕೆ ಒಳ್ಳೆ ಕಾರಣ ಕೊಡ್ತಾರೆ. 150ನೇ ಸುಧಾಮೂಲ. ಮಾತ್ರ ಭೋಗಾತಿರೇಕೇಣ ಸುಖಾಧಿಕ್ಯಸ್ಯ ದರ್ಶನಾತ್. ಯಾಕೆ ಸುಖ ಅಂದ್ರೆ ದುಃಖ ಅಲ್ಲ ಅನ್ನೋದು ಯಾಕೆ ಸುಖ ಅಂತ ಒಪ್ಪಬಾರದು? ನಾವೆಲ್ಲ ಅವತ್ತು ಒಂದು ಉದಾಹರಣೆ ಕೊಟ್ಟೆ. ಒಬ್ಬ ಮೂಟೆ ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಸುಸ್ತಾಗೋಯ್ತು. ಆ ಮೂಟೆಯನ್ನ ಕೆಳಕ್ ಇಳಿಸಿದ ಕೂಡ್ಲೆ ಸುಖಿ ಸಮೃದ್ಧೋ, ಅಬ್ಬಾ ಸುಖ ಆಯ್ತು, ಹೊಸ ಸುಖ ಆಯ್ತಾ ಅವನಿಗೆ. ಏನಾರು ಚಿನ್ನ ಕೊಡದ್ನ? ಏನೂ ಇಲ್ಲ.
ತುಂಬಾ ಭಾರ ಹೊತ್ಕೊಂಡಿದ್ನಲ್ಲ ಬೆನ್ನಿನ ಮೇಲೆ, ಆ ಭಾರ ಹೊತ್ಕೊಂಡಿದ್ದನ್ ಕೆಳಗೆ ಇಳಿಸ್ದ ಅಷ್ಟೇ. ಇದರಿಂದ ಏನ್ ಅರ್ಥ ಆಯ್ತು? ಇರೋ ದುಃಖ ಹೋಯ್ತು, ಹಬ್ಬ ಇರೋ ದುಃಖ ಹೋಯ್ತು ಅಂತ ಯೋಚನೆ ಮಾಡಲ್ಲ ಅವನು. ಸುಖ ಆಯ್ತಪ್ಪ, ಸುಖ ಆಯ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಆ ಸುಖ ಅನ್ನೋ ಶಬ್ದಕ್ಕೆ ಏನ್ ಅರ್ಥ? ದುಃಖ ಹೋಯ್ತು ಅಂತ ಅರ್ಥ. ಹಾಗಾದ್ರೆ ದುಃಖ ಹೋಯ್ತು ಅನ್ನೋದನ್ನ ಸುಖ ಅಂತ ಕರಿಬೇಕಲ್ಲ. ಅಂದ್ರೆ ಇಲ್ಲ ಇಲ್ಲ ತಪ್ಪು ನೀವ್ ಹೇಳೋದು ಅಂತ ನಾವ್ ಹೇಳ್ತೀವಿ. ಇದು ಹೇಗ್ ಸಾಧ್ಯ? ದುಃಖ ಹೋಗೋದೇ ತಾನೇ ಸುಖ ಅಂತ ಕರೆಯೋದು ಅಂದ್ರೆ ಇಲ್ಲ, ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ? ಅದಕ್ಕೆ ಆಚಾರ್ಯರು ಹೇಳಿದ್ರು, ಮಾತ್ರ ಭೋಗ ಅತಿರೇಕೇಣ ಸುಖಾಧಿಕ್ಯ ಸದರ್ಶನ. ನಿಮ್ಮ ಪ್ರಕಾರ ಏನು? ದುಃಖ ಇಲ್ಲ ಅನ್ನೋದೇ ಸುಖ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ದುಃಖ ಇಲ್ಲ ಅನ್ನೋದು ಸುಖ ಆದ್ರೆ ಯಾವತ್ತೂ ಸುಖದಲ್ಲಿ ವ್ಯತ್ಯಾಸ ಕಾಣ್ಬಾರ್ದು. ಈಗ ಇರೋ ವಸ್ತುವಿನಲ್ಲಿ ವ್ಯತ್ಯಾಸ ಕಾಣುತ್ತೆ. ಉದಾಹರಣೆಗೆ ಒಂದ್ ಮಗು ಚಿಕ್ಕದ ಹುಟ್ಟಿತು. ಚಿಕ್ಕ ಮಗು ಹುಟ್ಟಿದಾಗ ಅದು ವರ್ಷ ಕಳಿಲಿಕ್ಕೆ ಆಗುವಂತೆ, ದಿನ ದಿನ ಕಳೆಯುವಂತೆ ಏನಾಯ್ತು? ಅದು ಬೆಳೀತಾ ಹೋಯ್ತು ಆ ಮಗು. ಹಾಗಾದ್ರೆ ಇರೋ ವಸ್ತು, ಭಾವ ವಸ್ತುಗಳಲ್ಲಿ ವ್ಯತ್ಯಾಸಗಳಿದೆ. ಹಾಗಂತ ಇದು ಚೇತನ ಪದಾರ್ಥದಲ್ಲಿದೆ, ಜಡ ಪದಾರ್ಥದಲ್ಲಿದೆಯಾ? ಆ ಜಡ ಪದಾರ್ಥನು ಮಾಡ್ಬೋದು. ಹೇಗೆ? ಒಂದು ಕಲ್ ಮೇಲೆ ಇನ್ನೊಂದು ಕಲ್ಲು ಇಡೋದು, ಹೀಗೆ ಬೆಳೀತಾ ಬೆಳೆಸ್ಬೋದು. ಅಂದ್ರೆ ಏನೋ, ಅಥವಾ ಕಲ್ಲನ್ನ ಪುಡಿ ಮಾಡ್ಬಹುದು, ಅದನ್ನ ಚೂರ್ ಮಾಡ್ಬೋದು, ಅಥವಾ ಅದಕ್ಕೊಂದಿಷ್ಟು ಸೇರಿಸಬಹುದು. ಈ ತರ ಏನೋ ಮಾಡಿ ಭಾವವಸ್ತುಗಳಿಗೆ ಒಂದು ವಿಕಾರ ಕಾಣ್ಬಹುದು. ಆದಿತ್ಯ ಹೆಚ್ಚು ಕಡಿಮೆ ಅನ್ನೋದು ಭಾವವಸ್ತುಗಳಲ್ಲಿ ಇರುತ್ತೆ, ಇರೋ ವಸ್ತುಗಳಲ್ಲಿ. ಇಲ್ದೇ ಇರೋ ವಸ್ತು ಒಂದು ಉದಾಹರಣೆ ತಗೊಳ್ಳೋಣ. ಯಾವುದು? ಕಪ್ಪೆ ಚಿಪ್ಪಿನಲ್ಲಿ ತೋರೋ ಬೆಳ್ಳಿ ತಗೊಳ್ಳೋಣ. ಬೆಳ್ಳಿ ಹೊರಗಿರ್ಬೋದು, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇಲ್ಲ. ಇಲ್ದೇ ಇರೋ ಬೆಳ್ಳಿ ತುಂಬಾ ಚೆನ್ನಾಗಿದೆ, ಅದು ದೊಡ್ಡದಾಗಿದೆ, ಚಿಕ್ಕದಾಗಿದೆ ಅಂತೆಲ್ಲ ಹೇಳಿಕ್ ಬರುತ್ತಾ? ಹೇಳಿಕ್ ಬರಲ್ಲ. ಇಲ್ಲ, ನಾನ್ ನೋಡಿದ್ದು ಆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತುಂಬಾ ದೊಡ್ಡದಾಗಿತ್ತು, ಅವ್ನು ನೋಡಿದ್ ತುಂಬಾ ಚಿಕ್ಕದಾಗಿತ್ತು. ಅಲ್ಲಿ ಚಿಕ್ಕದು ದೊಡ್ಡದು ಅನ್ನೋ ವಿಷಯನೇ ಬರಲ್ಲ, ಯಾಕಂದ್ರೆ ಬೆಳ್ಳಿನೇ ಇಲ್ಲ. ಇಲ್ದೇ ಇರೋ ವಸ್ತುವಿನಲ್ಲಿ ವಿಕಾರದ ಚರ್ಚೆ ಯಾವತ್ತೂ ಬರಲ್ಲ. ಅದು ಜಾಸ್ತಿ ಆಯ್ತು ಕಡಿಮೆ ಆಯ್ತು ಅಂತೆಲ್ಲ ಬರಲ್ಲ. ಅದೇ ರೀತಿ ಶಶವಿಷಾಣ, ಮೊಲದ ಕೊಂಬು. ಮೊಲ ಕೊಂಬಿಲ್ಲ, ಆ ಕೊಂಬು ತುಂಬಾ ದೊಡ್ಡದಿರೋದ್ ನೋಡಿದೆ, ಇಲ್ಲ ತುಂಬಾ ಚಿಕ್ಕದಿತ್ತು, ತುಂಬಾ ದಪ್ಪ ಇತ್ತು, ಹೀಗೆಲ್ಲ ಹೇಳಿಕ್ ಬರಲ್ಲ. ಯಾಕೆಂದ್ರೆ ಅಲ್ಲಿ ಯಾವ ವಿಶೇಷನೂ ಇಲ್ಲ. ಯಾಕೆ? ಅಭಾವ. ಇಲ್ಲೇ ಇರೋ ವಸ್ತುವಿನಲ್ಲಿ ಏನ್ ವಿಶೇಷ ಹೇಳ್ತೀನಿ? ಏನಾದ್ರು ಯೋಗ್ಯತೆ ಇದ್ರೆ ತಾನೇ ವಿಚಾರ. ಕೆಲವು ಹೇಳೋದಿದೆಯಲ್ಲ, ಅಲ್ಲ ಇವರಲ್ಲಿ ಯೋಗ್ಯತೆ ಇದ್ರೆ ಏನಾದ್ರು ವಿಚಾರ ಮಾಡ್ಬೋದು, ಇವ್ರು ಯೋಗ್ಯತೆ ಇಲ್ಲ, ಏನ್ ವಿಚಾರ ಮಾಡ್ಬೇಕು ಅಂತ ಕೆಲವ್ರು ಬೈತಾ ಇರ್ತಾರೆ. ಹಾಗೆ ಬೈಯೋ ಅಂತ ಸಂದರ್ಭದಲ್ಲಿ ಇದ್ರೆ ವಿಚಾರ. ಇರೋ ವಸ್ತು ಆದ್ರೆ ಸರ್ವಥಾದಲ್ಲಿ ಕಾಣೋದೇ ಇಲ್ಲ, ಇಲ್ವೇ ಇಲ್ಲ ಅಂದ್ರೆ ಅಲ್ಲಿ ಏನ್ ವಿಚಾರ ಮಾಡ್ಲಿಕ್ಕಿದೆ? ಈಗ ಭಕ್ತಿ ಇದೆ ಒಬ್ರಿಗೆ, ಇವನಲ್ಲಿ ಎಷ್ಟು ಭಕ್ತಿ ಇದೆ ಅಂತ ವಿಚಾರ ಮಾಡಿ. ಯಾಕೆ? ಭಕ್ತಿ ಇದೆ ಅದರಿಂದ. ಇವನಿಗೆ ಅವನಷ್ಟು ಭಕ್ತಿ ಇದೆಯಾ, ಇವನಷ್ಟು ಭಕ್ತಿ ಇದೆಯಾ, ಅಥವಾ ಇವನಷ್ಟು ಕರ್ಮಾನುಷ್ಠಾನ ಮಾಡ್ತಾನ? ಈ ತರ ಎಲ್ಲ ಒಂದು ಹೇಳಿಕ್ಕೆ ಒಂದು ಅವಕಾಶ ಇದೆ. ಭಕ್ತಿನೇ ಹುಟ್ಲಿಲ್ಲ, ನರಾಧಮ ನಾಸ್ತಿಕಾಧಮ, ಅಷ್ಟು ನಾಸ್ತಿಕ. ಅವನಲ್ಲಿ ಭಕ್ತಿ ಇದೆಯೋ ಇಲ್ವೋ ವಿಚಾರಣೆ ಕೂಡಲ್ಲ. ಯಾಕೆ? ಇಲ್ಲ ಅಂತ ಗೊತ್ತಾಗ್ಬಿಡಿದೆ. ಇಲ್ಲ ಅನ್ನೋ ವಸ್ತುವಿನಲ್ಲಿ ಯಾವತ್ತೂ ಕೂಡ ತಾರತಮ್ಯ ಇರಲ್ಲ. ಪ್ರಕೃತಕ್ಕೆ ಏನಾಯ್ತು ಇದರಿಂದ ಅಂದ್ರೆ, ಸುಖ ಅಂದ್ರೆ ಏನ್ ಹೇಳಿದ್ರೆ, ಇರೋ ವಸ್ತುನ ಇಲ್ಲದೆ ಇರೋ ವಸ್ತುನ. ಸುಖ ಅಂದ್ರೆ ಇಲ್ಲ, ಅಭಾವ ರೂಪ ವಸ್ತು. ದುಃಖ ಇಲ್ಲ ಅನ್ನೋದೇ ಸುಖ. ದುಃಖ ಇಲ್ಲ ಅನ್ನೋದ್ರಲ್ಲಿ ವಿಶೇಷ ಏನ್ ಬರುತ್ತೆ? ಯಾವ ವಿಶೇಷನೂ ಇರಬಾರ್ದು. ಹಾಗಾದ್ರೆ ಎಲ್ರಿಗೂ, ಅದೊಂದು ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವ್ರ ತನಕ ಏನ್ ಸುಖ ಆಗತ್ತೆ, ಎಲ್ರಿಗೂ ಒಂದೇ ತರ ಇರ್ಬೇಕು, ಒಂದೇ ತರ ಸುಖ. ಯಾಕೆ? ದುಃಖ ಹೋಗೋದೇ ಸುಖ ಅಷ್ಟೇ, ಸುಖದಲ್ಲಿ ಯಾವ ವ್ಯತ್ಯಾಸ ಬರಲ್ಲ. ಯಾಕೆ? ದುಃಖ ಹೋಗೋದೇ ಸುಖ. ಹೇಗೆ ಬೆಳಕಿಲ್ಲ ಅನ್ನೋದು ಕತ್ತಲೆ ಅಂತ ಆದ್ಮೇಲೆ, ಕತ್ತಲೆ ಇದು ಜಾಸ್ತಿ ಕತ್ತಲೆ ಇತ್ತು, ಇಲ್ಲಿ ಚಿಕ್ಕ ಕತ್ತಲೆ ಇತ್ತು, ಹಂಗೆಲ್ಲ ಹೇಳಿಕ್ ಬರಲ್ಲ. ಕತ್ತಲಿದೆ, ಇಲ್ಲ ಅಷ್ಟೇ. ಆ ಪ್ರಭೆ ಎಷ್ಟಿತ್ತು ಅದ್ರ ಕೂಡ ಕತ್ತಲೆ ಜಾಸ್ತಿ ಕಾಣುತ್ತೆ, ಇಲ್ಲ ಅಷ್ಟೇ ಹೊರತು ಸಹಜವಾಗಿ ಕತ್ತಲೆಯಲ್ಲಿ ಯಾವುದೇ ಒಂದು ವಿಶೇಷತೆ ಇಲ್ಲ. ಹಾಗೆ ಇಲ್ಲೂ ಸುಖದಲ್ಲೂ ಯಾವುದೇ ಒಂದು ವಿಶೇಷತೆ ಇರಬಾರ್ದಿತ್ತು, ಆದ್ರೆ ಹಾಗೆ ಒಪ್ಲಿಕ್ ಬರಲ್ಲ. ಯಾಕೆ ಒಪ್ಲಿಕ್ ಬರಲ್ಲ? ಸುಖದಲ್ಲಿ ಯಾವ ರೀತಿ ವ್ಯತ್ಯಾಸ ಇದೆ ಅನ್ನೋದನ್ನ ಮುಂದೆ ನಾವು ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ಧನ್ಯವಾದ ಗುರುಗಳೇ. ನಮಸ್ಕಾರ. ನಮಸ್ಕಾರ.